ಹಬ್ಬದ ಶುಭಾಶಯಗಳು. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲತಾ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ಸಂಕ್ರಾಂತಿ ನಿಮ್ಮ ಬದುಕಿನಲ್ಲಿ ಇನ್ನಷ್ಟು ಸಿಹಿ ಸುದ್ದಿಗಳು ಮತ್ತು ಖುಷಿಯನ್ನು ತರಲಿ ಅಂತ ಕೇಳ್ಕೊಳ್ತೀನಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್. ಹಾಗೆ ಒಂದು ಲೈಕ್ನ ಮಾಡಿ ನೋಡಿ. ನಾನು ಹಬ್ಬನ ರಂಗೋಲಿ ಬಿಡೋದ್ರಿಂದನೂ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಿಂಪಲ್ಲಾಗಿರೋ ಡಿಸೈನ್ನ ಹಾಕಿದ್ದೀನಿ. ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಆಲ್ರೆಡಿ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಮನೆ ಒಳಗಡೆ ಎಲ್ಲ ಗುಡಿಸೋದು, ಒರೆಸೋದು, ಅಡುಗೆ ಮನೆ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಸ್ನಾನ ಕೂಡ ಮುಗಿಸಿ ಹೊರಗಡೆ ಬಂದು ಬಾಗಿಲಿಗೆ ನೀರೆಲ್ಲ ಹಾಕಿ ಹೊಸ್ಲು ಕೂಡ ತೊಳೆದು ರಂಗೋಲಿ ಎಲ್ಲ ಹಾಕಿ ಅದಕ್ಕೆ ಬಣ್ಣ ಕೂಡ ಹಾಕ್ತಾಯಿದ್ದೀವಿ. ರಂಗೋಲಿ ಡಿಸೈನ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಮೊನ್ನೆ ಒಂದು ಹಾರ ತಗೊಂಡಿದ್ದೆ ನಾನು, ಬಾಗಿಲಿಗೆ ತೋರಣ ಚೆನ್ನಾಗಿತ್ತು. ಅದು 600 ರೂಪಾಯಿ, ತುಂಬಾ ಚೆನ್ನಾಗಿತ್ತು. ಇಲ್ಲೇ ನಮ್ಮ ಮನೆ ಹತ್ರದವರು ಅವ್ರ ಅಮ್ಮನ ಹತ್ರ ಹಾಕ್ಸಿ ಕೊಟ್ಟಿದ್ರು ನನಗೆ. ಅವರು ಈ ಥರದ್ದು ಡಿಸೈನ್ ಎಲ್ಲ ಹಾಕ್ತಾರೆ, ಹಾಗಾಗಿ ನಾನು ತಗೊಂಡಿದ್ದೆ. ನೋಡಿ, ತುಂಬ ಇಷ್ಟ ಆಯಿತು ಅಂತ ಒಂದು ತಗೊಂಡಿದ್ದೆ. ಇನ್ನು ರಂಗೋಲಿದೆಲ್ಲ ಮುಗಿಸ್ಕೊಂಡು ಒಳಗಡೆ ನೋಡಿ, ನಮ್ಮ ಮಗಳು ರಂಗೋಲಿ ಹಾಕಿದ್ದಾಳೆ ದೇವ್ರ ಮುಂದೆ, ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಮತ್ತು ನೋಡಿ, ನಿನ್ನೆ ಹಬ್ಬದ ಹಿಂದಿನ ದಿನ ಏನು ಕೂಡ ತಂದಿರಲಿಲ್ಲ, ಹಾಗಾಗಿ ಇವಾಗ ನಾನು ಮತ್ತು ನಮ್ಮ ಯಜಮಾನ್ರು ಹೋಗಿದ್ದೀವಿ ಎಲ್ಲನೂ ತರೋಣ ಅಂತ. ನೋಡಿ, ಕಡಲೆಕಾಯಿ, ಅವರೆಕಾಯಿ, ಗೆಣಸು ಎಲ್ಲನೂ ತುಂಬ ರೇಟ್ ಆಗಿಬಿಟ್ಟಿದೆ ಇವಾಗ. ಅಂದರೆ ಹಬ್ಬದ ಸೀಸನ್ ಅಲ್ವಾ ಇವಾಗ, ಹಾಗಾಗಿ ನೋಡಿ ನಾನು ಕೂಡ ಎಲ್ಲನೂ ಆರಿಸ್ಕೊಂಡು ತಗೊಳ್ತಾ ಇದ್ದೀನಿ. ಇನ್ನು ಎಲ್ಲ ಕೂಡ ತಗೊಂಡು ನಿಂಬೆ ಹಣ್ಣು ಬೇಕಿತ್ತು, ಹಾಗಾಗಿ ನಿಂಬೆಹಣ್ಣು ಕೂಡ ತಗೊಳ್ತಾ ಇದ್ದೀವಿ. ಇನ್ನು ಎಲ್ಲ ಕೂಡ ತಗೊಂಡು ಕಬ್ಬು ತಗೊಂಡಿರಲಿಲ್ಲ, ಹಾಗಾಗಿ ಕಬ್ಬು ತಗೊಳ್ಳೋಣ ಅಂತ ಬಂದ್ವಿ. ಇಲ್ಲಿ ಅಣ್ಣ ವಿಡಿಯೋ ಮಾಡ್ಕೊಳ್ತಾ ಇದ್ದೀರಾ ಅಂತ ಕೇಳ್ತಾಯಿದ್ರು. ನಮ್ಮ ಮನೆಯವರು ವಿಡಿಯೋ ಮಾಡ್ತಾಯಿದ್ರೆ ನಾನು ಕೂಡ ಸಬ್ಸ್ಕ್ರೈಬ್ ಆಗ್ತೀನಿ, ನನಗೂ ಕೂಡ ಲಿಂಕ್ ಕಳಿಸಿ ಅಂತ ಕೇಳ್ತಾಯಿದ್ರು. ಹಾಗಾಗಿ ಅವ್ರಿಗೂ ಕೂಡ ಲಿಂಕ್ನ ಕಳಿಸಿ ಬಂದು ಅವರು ತುಂಬ ಖುಷಿಯಾಗಿದ್ದರು ಪಾಪ. ಲಿಂಕ್ ಕಳಿಸಿ ಅಕ್ಕ, ನಾವು ಕೂಡ ಸಬ್ಸ್ಕ್ರೈಬ್ ಮಾಡ್ತೀವಿ ಅಂತ ಹೇಳ್ತಾಯಿದ್ರು. ತುಂಬಾ ಥ್ಯಾಂಕ್ಸ್ ಅಣ್ಣ, ನಿಮಗೆ ಕಳಿಸಿದ್ದೀನಿ, ಚೆಕ್ ಮಾಡಿ. ಇನ್ನು ಎಲ್ಲನೂ ಕೂಡ ತಗೊಂಡು ಮನೆಗೆ ಬಂದು ನಮ್ಮ ಮನೆಯವರು ಬಿಟ್ಟು ನಮ್ಮನ್ನು ಅಂಗಡಿ ಹತ್ರ ಹೊರಟರು. ಅವರು ಕೆಲಸ ಇದೆ ಅಂತ ಹೇಳಿ. ನಾನು ಒಂದು ಸಲ ಎಲ್ಲನೂ ಚೆಕ್ ಮಾಡಿಕೊಂಡು ಕಡಲೆಕಾಯಿ ಎಲ್ಲ ನೀಟಾಗಿ ತೊಳ್ಕೊಂಡು ಬೇಯಿಸೋದಕ್ಕೆ ಇಡ್ತಾ ಇದ್ದೀನಿ. ಹಾಗೇ ಬೇಯೋದಕ್ಕೆ ಒಂದು ಸ್ಪೂನು ಉಪ್ಪು ಹಾಕಿ ಇಡ್ತಾ ಇದ್ದೀನಿ. ಬೇಗ ಆಗುತ್ತೆ ಅಂತ ಕುಕ್ಕರಲ್ಲೇ ಇಡ್ತಾ ಇದ್ದೀನಿ ನಾನು. ಅದು 1 kg ಕಡಲೆಕಾಯಿ ಇದೆ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಉಪ್ಪು ಹಾಕ್ತಾ ಇದ್ದೀನಿ. ಮತ್ತು ಇದನ್ನು ಅಷ್ಟೇ, ಗೆಣಸನ್ನು ಕೂಡ ನೀಟಾಗಿ ತೊಳೆದ್ಬಿಟ್ಟು ಹೆಚ್ಚಿಬಿಟ್ಟು ಸಣ್ಣ ಸಣ್ಣದಾಗಿ ಇಡ್ತಾ ಇದ್ದೀನಿ ಬೇಯೋದಕ್ಕೆ. ಅದಕ್ಕೂ ಅಷ್ಟೇ ಒಂದು ಸ್ಪೂನಷ್ಟು ಉಪ್ಪು ಹಾಕ್ಬಿಟ್ಟು ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಇನ್ನು ಅವರೆಕಾಯಿ ಕೂಡ ಇತ್ತು, ಅದನ್ನು ಸ್ವಲ್ಪ ಆರಿಸ್ಕೋಬೇಕು. ಹಂಗಾಗಿ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ, ಸ್ವಲ್ಪ ಹುಳ ಇತ್ತು. ಹಂಗಾಗಿ ಆರಿಸ್ಕೊಂಡು ಅದನ್ನು ಕೂಡ ಬೇಯಿಸ್ಬೇಕಲ್ಲ ಸ್ವಲ್ಪ, ಹಂಗಾಗಿ ಒಂದು ಹಿಡಿಯಷ್ಟು ಆರಿಸ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಆರಿಸಿ ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ.
ಮಾಡ್ತಾ ಇಲ್ಲ. ನಮ್ಮ ಕಡೆ ಎಲ್ಲ ಕುಂಬಳಕಾಯಿ ಪಾಯಸ ಮಾಡ್ತಾರೆ. ನಮ್ಮ ಮನೇಲಿ ಯಾರು ತಿನ್ನಲ್ಲ ಅದನ್ನು. ಹಾಗಾಗಿ ನಾನು ಮಾಮೂಲಿ ಕಡಲೆಕಾಯಿ, ಅವರೆಕಾಯಿ, ಗೆಣಸು ಬೇಯಿಸ್ತಾ ಇದ್ದೀನಿ. ಮತ್ತು ಚಿತ್ರಾನ್ನ ಮಾಡಿ ಸ್ವಲ್ಪ ಹಪ್ಪಳನ ತೇಲ್ಸಿಟ್ಟಿದ್ದೀನಿ. ಹಾಗೇ ಸ್ವಲ್ಪ ಸಿಹಿಗೋಸ್ಕರ ನಾನಿಲ್ಲಿ ಶಾವಿಗೆ ಪಾಯಸನ ಮಾಡ್ತಾಯಿದ್ದೀನಿ ಅಷ್ಟೇ. ಇವಾಗ ನೋಡಿ ಎಲ್ಲನೂ ಕೂಡ ಬೇಯಿಸಿದ್ದಾಯಿತು. ಇವಾಗ ಸ್ವಲ್ಪ ಪಾಯಸ ಮಾಡ್ಕೊಳ್ಳೋಣ ಅಂತ ಹೇಳಿ ಶಾವಿಗೆ ಪಾಯಸ ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಅಡುಗೆ ಮಾಡಿದ್ದೆಲ್ಲನೂ ಆಯಿತು. ಇವಾಗ ಮಾಡಿರೋದೆಲ್ಲನೂ ಸ್ವಲ್ಪ ಎಡೆ ಇಟ್ಬಿಟ್ಟು ದೇವ್ರಿಗೆ ಪೂಜೆ ಮಾಡೋಣ ಅಂತ ಪೂಜೆ ಮಾಡ್ತಾಯಿದ್ದೀನಿ. ಹೊಸ ವರ್ಷ, ಹೊಸ ಹಬ್ಬ, ವರ್ಷದ ಮೊದಲನೇ ಹಬ್ಬ, ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮತ್ತೊಮ್ಮೆ ಎಲ್ಲರಿಗೂ. ದೇವರು ನಿಮಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಪೂಜೆನ ಮಾಡ್ತಾಯಿದ್ದೀನಿ. ನೀವು ಕೂಡ ಮನಸ್ಸಲ್ಲಿ ಬೇಡ್ಕೊಳ್ಳಿ ಫ್ರೆಂಡ್ಸ್. ಎಲ್ರೂ ಏನೇನು ಸಮಸ್ಯೆ ಇರುತ್ತೋ ಎಲ್ಲರಿಗೂ ಬಗೆಹರಿಲಿ ಅಂತ ನಾನು ಕೇಳ್ಕೊತೀನಿ. ಇನ್ನು ನಂದು ಕೂಡ ಪೂಜೆ ಆಯಿತು. ನನ್ನ ಮಗ ಕೂಡ ನಾನು ಮಾಡ್ತೀನಿ ಅಮ್ಮ ಅಂತ ಹೇಳಿ ಅವನು ಕೂಡ ಪೂಜೆ ಮಾಡ್ತಾ ಇದ್ದಾನೆ. ಮತ್ತು ನನ್ನ ಮಗಳು ಕೂಡ ಪೂಜೆ ಮಾಡಿದ್ಲು. ಇನ್ನು ಅಷ್ಟರಲ್ಲೇ ನಮ್ಮ ಮನೆಯವ್ರು ಕೂಡ ಬರ್ತಾರೆ. ಅವರು ಕೂಡ ಪೂಜೆನ ಎಲ್ಲ ಮುಗಿಸ್ಕೊಂಡು ಒಟ್ಟಿಗೆ ಕುತ್ಕೊಂಡು ಎಲ್ಲರೂ ಊಟ ಮಾಡಿದ್ವಿ. ನೋಡಿ ಇವತ್ತಿನ ಸ್ಪೆಷಲ್ ಅವರೆಕಾಯಿ, ಕಡಲೆಕಾಯಿ, ಗೆಣಸು ಮತ್ತು ಸ್ವೀಟ್ಗೋಸ್ಕರ ಪಾಯಸ ಮತ್ತು ಚಿತ್ರಾನ್ನ ಇಷ್ಟೇ ಇವತ್ತು ಮಾಡಿರೋದು. ಇನ್ನು ಎಳ್ಳು ಬೆಲ್ಲನ ತಿನ್ನಿಸ್ತಾ ಇದ್ದಾರೆ ನೋಡಿ ನಮ್ಮ ಮನೆಯವ್ರಿಗೆ. ನಾನು ಕೂಡ ಅವ್ರಿಗೆ ತಿನ್ನಿಸ್ದೆ, ಅವ್ರು ಕೂಡ ನನಗೆ ತಿನ್ನಿಸಿದ್ರು. ಮತ್ತು ಮಕ್ಳಿಗೂ ಕೂಡ ತಿನ್ನಿಸ್ತಾ ಇದ್ದೀನಿ ನಾನು. ಇನ್ನು ಎಲ್ಲ ಕೆಲಸ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಇನ್ನು ಇವಾಗ ನನ್ನ ಮಗಳು ಎಳ್ಳು ಬೀರೋದಕ್ಕೆ ರೆಡಿಯಾಗಿದ್ದಾಳೆ. ನಾನು ಕೂಡ ಎಲ್ಲ ಪ್ರತಿಯೊಂದೂ ರೆಡಿ ಮಾಡಿ ಕೊಟ್ಟೆ. ಅವಳು ಕೂಡ ತಗೊಂಡು ಎಲ್ಲರ ಮನೆಗೂ ಎಳ್ಳು ಬೀರೋದಕ್ಕೆ ಹೋಗ್ತಾ ಇದ್ದಾಳೆ. ಇವಾಗ ಮತ್ತೊಮ್ಮೆ ನಿಮಗೊಂದ್ಸಲಿ ವಿಶ್ ಮಾಡ್ತಾ ಇದ್ದಾಳೆ ನೋಡಿ. ಇನ್ನು ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ನೀವೆಲ್ಲ ನಿಮ್ಮ ಮನೇಲಿ ಯಾವ ರೀತಿ ಹಬ್ಬನ ಆಚರಿಸಿದ್ರಿ ಅಂತ ನನಗೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.